ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. $10 ಲಕ್ಷ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿದ್ಯಾ? ಹೇಳು ಮಾವ, 10 ಲಕ್ಷ ವರದಕ್ಷಿಣೆ ಕೊಟ್ಟು ಈ ಮದುವೆ ಮಾಡಿಸ್ತಿದ್ಯಾ? ಬಾರು, ಅಲ್ಲಿ ಶಾಸ್ತ್ರ ಎಲ್ಲ ನಡೀತೈತೆ, ನೀವು ಹೋಗಿ ನೋಡ್ಕೊ, ನಾ ಬಂದ್ಬಿಡ್ತೀನಿ. ಮಾವ, ನಿಜ ಏನು ಅಂತ ನನಗೆ ಗೊತ್ತಾಗ್ಬೇಕು. ಬಾರು, ನಾ ಆಮ್ಯಾಕೆಲ್ಲ ಹೇಳ್ತೀನಿ. ಈಗ ಹೋಗು ಬಾರು, ಹೋಗು. ಅಂಕಲ್, ನೀವಾದ್ರೂ ನಿಜ ಹೇಳಿ. ಯಾಕೆ ಇಬ್ರು ಏನೋ ಮಾತಾಡ್ತಿಲ್ಲ? ನಿಜ ಹೇಳಿ. ನನ್ನಿಂದ ಈ ವಿಷಯ ಮುಚ್ಚಿಟ್ರಿ. ವರದಕ್ಷಿಣೆ ಕೊಡ್ದಲೆ ಯಾರಮ್ಮ ಮದುವೆ ಮಾಡಿಸ್ತಾರೆ? ಸರ್, 2 ನಿಮಿಷ ಸುಮ್ಮನೆ. ನಾನು ನನ್ನ ಗಂಡನ ಹತ್ರ ಮಾತಾಡ್ತಿದ್ದೀನಿ. ನೀನು ಹೇಳಿ ಮಾವ. ಅದು ಬಾರು, ನಿಂತಾವ ಹೇಳಿದ್ರೆ ನೀನ್ ಎಲ್ಲಿ ಬೇಡ ಅಂದ್ಬಿಡ್ತೀವ ಅಂತ. ಬೇಡ ಅಂತೀನಿ ಅಂತ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸೋದಕ್ಕೆ ಹೊಟ್ಬಿಟ್ಯಾ? ಅವತ್ತವ್ರೇನೋ ಅಂದ್ರು, ಏನು ಬೇಡ, ಹುಡ್ಗಿನ್ ಮಾತ್ರ ಕಳ್ಸಿಕೊಟ್ರೆ ಸಾಕು ಅಂತ ಹೇಳಿ ಈಗ 10 ಲಕ್ಷ ವರದಕ್ಷಿಣೆ ಕೇಳ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಮಾತ್ ಮೇಲೆ ನೀವೇನು ಎತ್ತಿಲ್ಲ ಅಂದಮೇಲೆ ಮುಂದೆ ನಿಮ್ಮನ್ನ ಹೇಗೆ ನಂಬೋದು? ಬಾರು ಬಾರು, ಗಮ್ಮಯ್ಯ ಅಂತೀನಿ, ಸುಮ್ಕಿದ್ರು ಬಾರು. ಕಣ್ಣು ಹಣ್ಣು ಹಾಸ ಮನೆ ಹಾಕಿದ್ರೆ ಈಗೇನು ಮಾತಾಡ್ಬೇಡ, ಆಮೇಲೆಲ್ಲ ಬಿಡಿಸಿಡ್ತೀನಿ. ಈಗ ಬಿಟ್ಬಿಡು ಬಾರು. ಶಿವು, ನೀನ್ ಬಿಟ್ರು ನಾವು ಬಿಡೋದಪ್ಪ. ನೀನ್ 10 ಲಕ್ಷ ಕೊಟ್ಟ ಆದ್ಮೇಲೆನೆ ನನ್ನ ಮಗ ತಾಳಿ ಕಟ್ಟೋದು. ಸರ್ ಸರ್, ದಮ್ಮಯ್ಯ ಅಂತೀನಿ ಸರ್. ಯಾರು ಸತ್ಯೋಗ್ಲಿ ಹೇಳ್ತೀವಿ, 10 ಲಕ್ಷ ದುಡ್ಡಿತ್ತು ಸರ್, ದುಡ್ಡಿತ್ತು. ಆದ್ರೆ 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 ಈ ಪಾಪ ನನ್ನ ಮಗ ಕಳೆದಾಗ್ಬಿಟ್ಟ ಸರ್. ಛತ್ರಿ ದಣಿ, ನಾವಿಷ್ಟು ದಿವಸ ಓದೋ ಕೊಳವೆಯಲ್ಲಿ ಗಾಳಿ ಓದಿದ್ದಕ್ಕೆ ಈಗ ಬೆಂಕಿ ಹಚ್ಕೋತಾ ಇದೆ. ಆಗಲಿ ಆಗಲಿ, ಆ ಶಿವಗೆ ಎಷ್ಟು ಅವಮಾನ ಆಗುತ್ತೋ ಆಗಲಿ. ದಣಿಗಳೇ, ಬೇರೆಯವ್ರು ಬೆಂಕಿ ಹಚ್ಚಿದ್ರೆ ಬೆಂಕಿ ಇರಲಿ, ಕಿಡಿನೇ ಹತ್ಕೊಳಕಿಲ್ಲ. ಆದರೆ ನೀವು ಹಚ್ಚಿರೋ ಬೆಂಕಿ ಸ್ವಲ್ಪ ದಿನದಾಗೆ ಜ್ವಾಲಾಮುಖಿಯಾಗಿ ಸಿಡ್ದು ಹೋಯ್ತೈತೆ. ಅಷ್ಟು ಎಲ್ಲಲ್ಲ ಅವ್ನು ನೀನು ಸತ್ತೇ ಇಲ್ವಲ್ಲ. ಬಾಬಾ ಸಾಯ್ತು ಅನ್ಕೊಂಡಿರಲ್ಲ, ಪದೇ ಪದೇ ಕೋಳಿ ನನ್ನೇ ಸಾಯಿಸ್ಬೇಡ. ಇರೋ, ಈ ಚೋಗ್ ನೋಡ್ಕೊ ಬರ್ತೀನಿ. ನಾನು ಬೇಕು ಅಂತ ಮಾಡಿಲ್ಲ ಕಣಪ್ಪ, ದಯವಿಟ್ಟು ನನ್ನ ಕ್ಷಮಿಸ್. ಮುಚ್ಚ ಬಾಯಿ. ಅಂಕಲ್, 1 ನಿಮಿಷ ಸುಮ್ಮನೆ ಇರಿ. ಇಲ್ಲಿ ಕಳೆದೋಗಿರೋ ಹಣದ ವಿಷಯ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ ವಿಷಯ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸ್ತಿರೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.